ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ, ಪೂಜೆ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಇವತ್ತು ವಾರ ಮತ್ತು ಹೋಳಿ ಹುಣ್ಣಿಮೆ ಬೇರೆ ಇತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಸತ ಮುಗಿಸಿದ್ದೀನಿ. ಪೂಜೆ ಮುಗಿಸಾದ್ಮೇಲೆ ಬ್ಲಾಗ್ ಮಾಡ್ಕೊತಿದ್ದೀನಿ. ಪೂಜೆ ವಿಡಿಯೋ ಮಾಡೋಕ್ಕೆ ಟ್ರೈಪೋಡ್ ಎಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್ ನನಗೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಫ್ರೆಂಡ್ಸ್, ನಾನು ಮನಿ ಪ್ಲ್ಯಾಂಟ್ ಹಾಕಿದ್ದೆ. ಒಂದು ಆಲ್ರೆಡಿ ಒಂದು ವರ್ಷ ಆಗ್ತಾ ಬಂತು. ಅದು ಒಂದು ವರ್ಷದಿಂದ ಇಷ್ಟೇ ಐತೆ, ಏನು ಇಂಪ್ರೂವ್ಮೆಂಟ್ ಸ್ವಲ್ಪ ಒಂದೊಂದೇ ಎಲೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಸಡನ್ಲಿ ಜಾಸ್ತಿ ಏನು ಇಂಪ್ರೂವ್ಮೆಂಟ್ ಇಲ್ಲ. ನೋಡಿ ಫ್ರೆಂಡ್ಸ್, ನೆಲ ಒರೆಸಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ ಮನೆಯೆಲ್ಲ. ನೋಡಿ, ನಮ್ಮದು ಸಿಂಪಲಾಗಿ ಪೂಜೆ ಮುಗೀತು. ಮಕ್ಕಳು ಇಟ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 1 ಅವರ್ ಅಂತೂ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗ್ದಾಯಿತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ದಿಲ್ಲ ಫ್ರೆಂಡ್ಸ್. ಹಾಗಾಗಿ ಮತ್ತೆ ಪಾತ್ರೆ ಎಲ್ಲ ಇತ್ತು, ಹಾಗಾಗಿ ಅದು ಸುತ್ತ ಕ್ಲೀನ್ ಮಾಡಿಕೊಂಡೆ. ಅದಾದ್ಮೇಲೆ ಸ್ವಲ್ಪ ಮೊಸರನ್ನ ಇತ್ತು ಊಟಕ್ಕೆ, ಅದನ್ನೇ ಊಟ ಮಾಡಿದ್ರೆ ಆಯಿತು ಅಂತ ಅದನ್ನೇ ಊಟ ಮಾಡಿಕೊಂಡೆ. ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ. ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ಫುಲ್ಲು ಟಯರ್ಡ್ ಆದಂಗೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಅವರ್ ಅಷ್ಟೇ ನಮ್ಮ ಮನೆಯವ್ರು ಪಾಪನ ಎತ್ಕೊಂಡಿರ್ತಾರೆ, ಅಷ್ಟು ಕೆಲಸ ಮಾಡ್ಕೋಬೇಕು ನಾನು. ಅದಾದ್ಮೇಲೆ ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮಾಡ್ಕೊಂಡಿದ್ದೆ. ಸ್ವಲ್ಪ ರಸಮ್ ಸತ್ತ ಇತ್ತು. ಈ ರಸಮ್ ಮಾತ್ರ ಚೆಲ್ಲಂಗಿಲ್ಲ ನನ್ನ ಮಗುಂಗೆ, ಅದು ಖಾಲಿ ಆಗೋ ತನಕ ಅದರಲ್ಲೇ ಊಟ ಮಾಡ್ತಾನೆ. ಮಧ್ಯಾಹ್ನ ಊಟ ಎಲ್ಲ ಮುಗೀತು. ಸಿಂಕ್ ತುಂಬ ಪಾತ್ರೆ ಇತ್ತು ಫ್ರೆಂಡ್ಸ್, ಪಾತ್ರೆ ಸತ ವಾಶ್ ಮಾಡಬೇಕು. ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್, ಏನಾದರೂ ಒಂದು ಇದ್ದೇ ಇರುತ್ತೆ. ಆದರೂ ಮಕ್ಕಳಿದ್ದವ್ರಿಗಂತೂ ಇನ್ನೂ ರೆಸ್ಟ್ ಇರೋಲ್ಲ. ಮಕ್ಕಳು ಮಲ್ಕೊಂಡಾಗ ಕೆಲಸ ಮಾಡ್ಕೋಬೇಕು. ಅವ್ರು ಎದ್ದಿದ್ದಾಗ ಅವ್ರ ಜೊತೆಗೆ ಎದ್ದು ಆಟಾಡ್ತಿರ್ಬೇಕು. ಸಂಜೆ ಮತ್ತು ಚುರುಮುರಿ ಮತ್ತು ಟೀ ಮಾಡಿದ್ದೀನಿ. ಸಂಜೆ ಮತ್ತು ಸ್ನ್ಯಾಕ್ಸಿಗೆ ಅಂತ ಚುರುಮುರಿ ಮತ್ತು ಟೀ ಮಾಡಿಕೊಂಡೆ. ಕರೆಂಟ್ ಇರಲಿಲ್ಲ, ಹಂಗಾಗಿ ಏನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಕರೆಂಟ್ ಬಂದಮೇಲೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಎಲ್ಲ ಫ್ರಿಜ್ಜಲ್ಲಿ ಏನು ಇಟ್ಟಿರಲಿಲ್ಲ, ಕವರಲ್ಲೇ ಇಟ್ಟಿದ್ದೆ. ಯಾಕೆ ಒಂದು ದಿನದಿಂದ ತರಕಾರಿ ತೊಗೊಂಬಂದಿದ್ದೆ. ಯಾಕೋ ಫ್ರಿಜ್ಜಲ್ಲಿ ಇಡೋ ಮೂಡ್ ಇರಲಿಲ್ಲ ಅಂತ ಏನೋ ಕ್ಲೀನ್ ಮಾಡ್ಕೊಳಕ್ಕೆ ಸುಮ್ಮನೆ ಹಂಗೆ ಅಲ್ಲೇ ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಕವರಲ್ಲೇ. ಹಂಗಾಗಿ ಸ್ವಲ್ಪ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಬಾಡೋದಂಗೆ ಆಗಿತ್ತು. ಹಸಿಮೆಣಸಿನ್ಕಾಯಿ, ಬೀನ್ಸು ಮತ್ತು ಆಲೂಗೆಡ್ಡೆ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಶುಂಠಿ ಎಲ್ಲ ಇತ್ತು, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ, ಎಲ್ಲ ನೀಟಾಗಿ ಕಾಣಿಸುತ್ತೆ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನೋಡಿ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನಮ್ಗಿಂತ ಜೋರಾಗಿ ನಮ್ಮ ಮಕ್ಕಳೇ ವಾಯ್ಸ್ ಓವರ್ ಕೊಡ್ತಾರೆ. ಹಸಿರು ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಾಯಿತು ಫ್ರೆಂಡ್ಸ್. ಒಂದೇ ಒಂದು ಬನಾನ ಇತ್ತು, ಅದನ್ನ ಅಲ್ಲೇ ಇಡ್ತೀನಿ, ಆಮೇಲೆ ತಗೊಂಡು ತಿಂದ್ರೆ ಆಯಿತು ಅಂತಂದ್ಬಿಟ್ಟು. ಅದಾದಮೇಲೆ ಇಲ್ಲಿ ಆಲೂಗೆಡ್ಡೆ, ಬೀನ್ಸು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ರೆ ಕೊತ್ತಂಬರಿ ಸೊಪ್ಪು ಸೋಸಬೇಕಾಯಿತು. ಆಲ್ರೆಡಿ ಬಾಡೋಗ್ಬಿಟ್ಟಿದೆ ಫ್ರೆಂಡ್ಸ್, ಅದರಲ್ಲಿ ಎನರ್ಜಿನೇ ಇಲ್ಲ. ಇನ್ನೇನು ಬಿಸಾಕೋಕ್ಕೂ ಮನಸ್ಸು ಇರಲಿಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ. ಹಾಗಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಮನೆಯವ್ರು ತೊಗೊಬಂದಿದ್ದು ನೋಡಿ ಫ್ರೆಂಡ್ಸ್. ಫಸ್ಟೇ ಗಂಡು ಮಕ್ಕಳು ಅಂಗಡಿಗೆ ಹೋದರೆ ಸ್ವಲ್ಪ ಬಾಡಿರೋ ಥರ ಕೊಡ್ತಾರೆ. ನೋಡಿ ತೊಗೊಂಬರೋರಿದ್ರೆ ಪರವಾಗಿಲ್ಲ. ನಮ್ಮ ಮನೆಯವ್ರು ನೋಡಿ ತೊಗೊಬರಲ್ಲ. ಹೇಳಿದ ತಕ್ಷಣ ಇಷ್ಟು ಅಂತ ದುಡ್ಡು ಅವ್ರು ಹೇಳ್ತಾರೆ ಅಂಗಡಿಯವರು, ಅವ್ರ ಪಾಡಿಗೆ ಅವ್ರು ಕೊಟ್ಟು ಸುಮ್ಮನೆ ತೊಗೊಂಬರ್ತಾರೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲೋ ಏನು ನೋಡಲ್ಲ. ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಇಷ್ಟು ಕಸ ಸಿಕ್ಕಿತ್ತು. ಅಲ್ಲೇ ಚಾರ್ಜರ್ ವೈರು ಅಡುಗೆ ಮನೆಯಲ್ಲೇ ಚಾರ್ಜ್ ಹಾಕ್ತೀನಿ ನಾನು, ಫೋನ್ ಏನೋ ಚಾರ್ಜರ್ ಹಾಕ್ಬೇಕಂದ್ರೆ. ಅದಾದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಕಸ ಸಿಕ್ಕಿದೆ ನೋಡಿ. ಎಲ್ಲ ಒಂದು ಕವರಲ್ಲಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕವರ್ ಒಳಗಡೆ ಏನೋ ಕಸ ಹಾಕಿಲ್ಲ ಅಂದರೆ ಡಸ್ಟ್ಬಿನಲ್ಲಿ ಆಲ್ರೆಡಿ ಒಂದು ಕವರ್ ಹಾಕಿದ್ದೀನಿ, ಅದಕ್ಕೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಹಿಂಗೆ ಈ ಥರ ಮೇಲ್ಗಡೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕೆಲಸ ಸುಮಾರಿತ್ತು ಫ್ರೆಂಡ್ಸ್, ಹಂಗಾಗಿ ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ಅದ್ರಲ್ಲಿ ಮತ್ತು ಮಣ್ಣು ಎಲ್ಲ ಇತ್ತು ಕೊತ್ತಂಬರಿ ಸೊಪ್ಪು, ಹಂಗಾಗಿ ನೀಟಾಗಿ ಬಟ್ಟೆ ತಗೊಂಡು ಒರೆಸ್ಕೊತಾ ಇದ್ದೀನಿ. ಚಿಕ್ಕ ಮಕ್ಳು ಇಟ್ಕೊಂಡು ಕೆಲಸ ಮಾಡೋದು ಭಾಳ ಕಷ್ಟ ಫ್ರೆಂಡ್ಸ್. ಒಂದು ಕೆಲಸ ಮಾಡಬೇಕು, ಒಂದು 5 ನಿಮಿಷ ಅವ್ರನ್ನ ಸುಧಾರಿಸ್ಬೇಕು, ಮತ್ತೆ ಬರಬೇಕು, ಮತ್ತೆ ಕೆಲಸ ಮಾಡಬೇಕು, ಮತ್ತೆ ಸುಧಾರಿಸ್ಬೇಕು, ಇದೇ ಥರ ಆಗುತ್ತೆ. ಅದರಲ್ಲೂ ನನ್ನ ಮಗ ಸ್ವಲ್ಪ ಜಾಸ್ತಿನೇ ಹಠ ಮಾಡ್ತಾನೆ, ಸುಮ್ಮನೆ ಇರೋದೇ ಇಲ್ಲ. ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ಫ್ರೆಂಡ್ಸ್, ಅದನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗಿತ್ತು. ಹೋಗ್ಬಿಟ್ಟು ಇಲ್ಲಿ ಒಳ್ಳೆ ಡಸ್ಟ್ಬಿನ್ ಕವರ್ ಹಾಕಿದ್ನಲ್ಲ, ಅದರೊಳಗಡೆ ಕಸ ಎಲ್ಲ ಸುರಿದು ಮತ್ತೆ ಕವರ್ ತೆಗೆದ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಆ ಥರ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ನಾನು. ಅಕ್ಕಿ ಡಬ್ಬಕ್ಕೆ ಅಕ್ಕಿ ಹಾಕಬೇಕಾಗಿತ್ತು, ಹಂಗಾಗಿ ನೋಡಿಕೊಂಡೆ. ಅಕ್ಕಿ ಸ್ವಲ್ಪ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಚೀಲದಲ್ಲಿ 5 kg ಅಷ್ಟು ಎಕ್ಸ್ಟ್ರಾ ಎತ್ತಿಟ್ಟಿರ್ತೀನಿ, ಎಮರ್ಜೆನ್ಸಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಅದನ್ನು ಸುರಿಯೋಣ ಅಂತ ಅಂದ್ಕೊಂಡು ಸುರಿತಾ ಇದ್ದೆ. ನಮ್ಮ ಪಾಪು ಯಾಕೋ ಸಡನ್ಲಿ ಎದ್ದು ಹೇಳೋಕ್ಕೆ ಸ್ಟಾರ್ಟ್ ಆದ. ಆಮೇಲೆ ಬಂದ್ಬಿಟ್ಟು ಮತ್ತೆ ಅಕ್ಕಿ ಸುರಿದ್ಬಿಟ್ಟು ಮತ್ತೆ ರಿಟರ್ನ್ ಹೋಗಿ ಅವನಿಗೆ ಸಮಾಧಾನ ಮಾಡಿ ಬಂದೆ. ಆಮೇಲೆ ಕವರ್ ಮತ್ತು ಚೀಲ ಸತ ಮತ್ತು ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ ಎತ್ತಿಟ್ಕೊತೀನಿ. ಎಮರ್ಜೆನ್ಸಿಗೆ ಬೇಕಾಗ್ತಾವೆ ಆ ಥರ ಚೀಲ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದಾದಮೇಲೆ ಅನ್ನ ಮತ್ತು ಸಾಂಬಾರು ಮಾಡಿಕೊಂಡಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರ ಸಂಜೆ ಬ್ಲಾಗು. ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರತಿ ಶುಕ್ರವಾರನೂ ಹೋಗ್ತೀನಿ ನಾನು. ಇವಾಗ 2 ತಿಂಗಳು ಹೋಗೋಕ್ಕಾಗಲ್ಲ, ಊರಿಗೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಅಲ್ಲಿಂದ ಬಂದು ನನ್ನ ಮಗಂಗೆ ಊಟ ಮಾಡಿಸ್ತಿದ್ದೀನಿ. ಮೊಸರು ನೋಡಿ, ಏನಪ್ಪ ಅದು ಸುಮ್ಮನಿದ್ರು
ಖುಷಿ ಏನಾಯ್ತು? ಮೊಸರು ಈ ಕಡೆ ತಿರುಗು, ಈ ಕಡೆಗೆ. ಅದಾದಮೇಲೆ ನಮ್ಮ ಮನೆಯವರು ನನ್ನ ಮಗುಗಂತ ಸ್ವಲ್ಪ ಡ್ರಾಯಿಂಗ್ ಮಾಡಿಕೊಟ್ಟಿದ್ರು, ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ, ಈ ಥರ ನೇಚರ್ ಮಾಡ್ಕೊಬರ್ರಿ ಅಂತ. ಅವರು ಅದನ್ನು ಮಾಡಿಕೊಟ್ರು. ಅವನು ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಮಾಡಿ ಮುಗಿಸಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.